ಎಲ್ಲರಿಗೂ ನಮಸ್ಕಾರ. ಚೈತ್ರ ಮಾಸದ ಬಿಸಿಲಿನಲ್ಲಿ ತಂಪಾದ ಪಾನಕ, ಮಜ್ಜಿಗೆ ಸವಿಯೊಂದಿಗೆ ಬರುವ ಹಬ್ಬವೇ ಶ್ರೀರಾಮನವಮಿ. ಅಂದರೆ ಈ ಹಬ್ಬದ ಹಿಂದಿರುವ ಅಸಲಿ ಕಾರಣ ಮತ್ತು ಮಹತ್ವದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ಕೌಸಲ್ಯೆಯ ಪುತ್ರನಾಗಿ ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮನ ಅವತಾರದಲ್ಲಿ ಜನಿಸಿದ ದಿನವಿದು. ಲೋಕದಲ್ಲಿ ಅಧರ್ಮ ಅತಿಯಾದಾಗ ರಾವಣನಂತಹ ರಾಕ್ಷಸರನ್ನು ಸಂಹರಿಸಲು, ಧರ್ಮವನ್ನು ಎತ್ತಿ ಹಿಡಿಯಲು ರಾಮನು ಭೂಮಿಗೆ ಬಂದನು. ಈ ಪವಿತ್ರ ದಿನವೇ ಶ್ರೀರಾಮನವಮಿಯನ್ನು ನಾವು ಆಚರಿಸುತ್ತೀರಿ. ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ. ಹಬ್ಬ ಬರುವುದು ಕಠಿಣ ಬೇಸಿಗೆಯ ಆರಂಭದಲ್ಲಿ. ಈ ಸಮಯದಲ್ಲಿ ದೇಹವು ತಂಪಾಗಿರಿಸಲು ನಮ್ಮ ಹಿರಿಯರು ಬೆಲ್ಲ, ನಿಂಬೆಕಾಯಿ, ಏಲಕ್ಕಿ ಹಾಕಿದ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಪ್ರಸಾದವಾಗಿ ಹಂಚುವುದು ಪದ್ಧತಿಯಾಗಿ ಶುರುವಾಯಿತು. ಇದು ಆರೋಗ್ಯಕ್ಕೂ ಒಳ್ಳೆಯದು. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ತಂದೆಯ ಮಾತಿಗಾಗಿ 14 ವರ್ಷ ವನವಾಸ ಅನುಭವಿಸಿದ ತ್ಯಾಗ, ಏಕಪತ್ನಿವ್ರತ ಮತ್ತು ಕಷ್ಟದಲ್ಲೂ ಧರ್ಮವನ್ನು ಬಿಡದೇ ಇರುವ ಗುಣ ನಮಗೆ ಇಂದಿಗೂ ಆದರ್ಶ. ಹಬ್ಬ ಎಂದರೆ ಕೇವಲ ಪೂಜೆಯಲ್ಲ, ರಾಮನಂತಹ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು.